ಅವರ ಮೇಲೆ ಒಂದು ಗುರುತರವಾದ ಆಪಾದನೆ ಇದೆ. ಇದು ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಆಪಾದನೆ ಅಲ್ಲ. ಇದು ಅವರ ಅನುಯಾಯಿಗಳು, ಅವರ ರಾಜಕೀಯ ಗುಂಪಿನಲ್ಲೇ ಇರ್ತಕ್ಕಂಥ, ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನು ಗುಂಪು ಅಂತ ಕೂಡ ಕರೆದಿದ್ದಾರೆ. ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ, ಅದರಲ್ಲಿ ಇವರ ಹೆಸರಿದೆ. ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವರ ಹೆಸರೇ ಇಲ್ಲ ಅಂತ ಹೇಳಿದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದೋ ಫೋಟೋ ಇರ್ತದೆ, ನಮ್ಮ ಮುಂದೇನು ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಅದಕ್ಕೆಲ್ಲ ನಾವು ಕಾರಣನ ಅಂತ ಹೇಳ್ಬೇಕು. ನೋಡಿ, ಅದೆಲ್ಲ ಸರಿ, ಆ ಉತ್ತರ ಸರಿ ಇದೆ. ಯಾಕಂತಂದ್ರೆ ಯಾರು ಬೇಕಾದರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿಗಳ ಜೊತೆಯಲ್ಲಿ. ಅದನ್ನು ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ. ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದರೆ ಅದರ ಹಿಂದೆ ಎಂಥ ನೋವಿರುತ್ತೆ, ಅವನಿಗೆಷ್ಟು ಅನ್ಯಾಯ ಆಗಿರುತ್ತೆ, ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ. ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ, ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ. ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನು ನೀವೇ ಹಾಕ್ಕೊಳ್ಳಿ, ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ. ಇದು ನಾನು ಹೇಳ್ತೀನಿ. ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ, ನಾನು ನಿನ್ನೆನೂ ಹೇಳಿದ್ದೇನೆ, ನಿಮಗೆ ಕುರುಡು ಅಂತ ಕಾಣುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು, ಪ್ರಿಯಾಂಕ ಅವ್ರಿಗಂತೂ ಕುರುಡಿದೆ. ಆದರೆ ಇಲ್ಲಿ ಹೇಳ್ತೇನೆ ನೋಡಿ, ಇಲ್ಲೇ ಇದೆ, ನಾನನ್ನು ಹೈಲೈಟ್ ಮಾಡಿದ್ದೇನೆ. ಪ್ರಿಯಾಂಕಾ ಖರ್ಗೆ ಹೆಸರಿದೆ. ಆಮೇಲೆ ಸಚಿನ್ ಹೇಳ್ತಾರೆ, ಸುಮಾರು 5-6 ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ. ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಗಟ್ಟಿಯಾಗಿ ಹೇಳ್ಬೇಕಾ? ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ಇಷ್ಟೇ ಸಾಕ? ಆಮೇಲೆ ಈ ಟೆಂಡರ್ 5% ದುಡ್ಡು ಎಂದು ಸುಮಾರು 60 ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ. ಇಲ್ಲೇ ಇದೆ ನಿಮ್ಮ ಶಿಷ್ಯ. ಆ ಕಲೆಕ್ಷನ್ 5% ನಿಮ್ಮದೆಷ್ಟು ಇದರಲ್ಲಿ ಭಾಗ ಹೇಳಿ? ಇನ್ನೇನು ದಾಖಲೆ ಕೊಡ್ಬೇಕು ನಿಮಗೆ? ನಾನು 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ, ದುಡ್ಡು ಕೊಟ್ಬಿಟ್ರೂ ದುಡ್ಡು ಆಗಿಲ್ಲ, ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಒಂದು ಸಾರಿ ಆಗೋಯ್ತು. ಎರಡನೇ ಹೇಳ್ತಾರೆ, ಮಾನ್ಯ ಮಂತ್ರಿಗಳು, ಯಾರು ಮಂತ್ರಿಗಳು? 34 ಜನ ಮಂತ್ರಿಗಳಲ್ಲ, ಒಬ್ಬರೇ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು RDPR ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ. ಇನ್ನೊಂದ್ಸಾರಿ, ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ. ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ. ಈ ಕೆಲಸಕ್ಕೆ ಸುಮಾರು 10 ಲಕ್ಷ ರು ಬೇಡಿಕೆ ಇಟ್ಟಿದ್ರು. ಇದರಲ್ಲಿ ನಾನು 5 ಲಕ್ಷ ರೂವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ SBI ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರುತ್ತೇನೆ.